ವಿಶ್ವದ ಕನ್ನಡಿಗರಿಗೆ ನಮಸ್ಕಾರ. ನಾನು ಸ್ಮಿತಾ ನಾಯ್ಕ್. ನಿಮ್ಮ ನಗರದ ಸುದ್ದಿಗಳನ್ನು ನಮ್ಮ ಭಾಷೆಯಲ್ಲಿ ತರುವ ನಮ್ಮ ಟೊರೊಂಟೊ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ. ಗ್ರ್ಯಾಂಡ್ ರಿವರ್ ಕನ್ನಡಿಗರು ಜೂನ್ 29ರ ಶನಿವಾರದಂದು ವಾಟರ್ಲೂ ಪಾರ್ಕ್ನಲ್ಲಿ ಜಿಆರ್ಕೆ ಪಿಕ್ನಿಕ್ ಹಮ್ಮಿಕೊಂಡಿದೆ. ಕ್ರಿಕೆಟ್ ಹಾಗೂ ಇತರ ಚಟುವಟಿಕೆಗಳಲ್ಲಿ ಎಲ್ಲರಿಗೂ ಭಾಗವಹಿಸುವ ಅವಕಾಶವಿದ್ದು ಭೋಜನದ ವ್ಯವಸ್ಥೆಯೂ ಇರಲಿದೆ. ಬನ್ನಿ, ಕುಟುಂಬ ಸಮೇತ ಪಾಲ್ಗೊಳ್ಳಿ, ಆನಂದಿಸಿ. ಕನ್ನಡ ನಾಡಿನ ಹೆಮ್ಮೆ ಕಲೆ ಯಕ್ಷಗಾನದ ಪ್ರದರ್ಶನವು ಆಗಸ್ಟ್ 24ರಂದು ಅಮೆರಿಕದ ಚಾರ್ಲೆಟ್, ನಾರ್ತ್ ಕ್ಯಾರೋಲಿನಾ ರಾಜ್ಯದಲ್ಲಿ ನಡೆಯಲಿದೆ. ಯಕ್ಷಧ್ರುವ ಪಾಟ್ಲ ಫೌಂಡೇಶನ್ ಸದಸ್ಯರು ಪ್ರದರ್ಶಿಸಲಿದ್ದು, ಹಿಂದೂ ಸೆಂಟರ್ ಚಾರ್ಲೆಟ್ ಸಭಾಂಗಣದಲ್ಲಿ ಸಂಜೆ 5ರಿಂದ 7ರವರೆಗೆ ನಡೆಯಲಿದೆ. ಸೆಪ್ಟೆಂಬರ್ 1ರಂದು ದ ಕ್ವೀನ್ ಆಫ್ ಪೀಸ್ ಚರ್ಚ್, ನಾರ್ವೆಲ್ ನಗರದಲ್ಲಿ ಮಧ್ಯಾಹ್ನ ಮೋಂದಿ ಫೆಸ್ಟ್ 2024 ಆರಂಭವಾಗಲಿದೆ. ಮದರ್ ಮೇರಿಯನ್ನು ಆಚರಿಸುವ ಸಲುವಾಗಿ ಏರ್ಪಟ್ಟಿರುವ ಈ ಧಾರ್ಮಿಕ ಮೇಳದಲ್ಲಿ ಹೋಲಿ ಮ್ಯಾಸ್, ಹೂವಿನ ಮೆರವಣಿಗೆ ಮತ್ತು ಅರ್ಪಣೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮ್ಯಾಂಗ್ಲೋರಿಯನ್ ಅಸೋಸಿಯೇಷನ್ ಆಫ್ ಕೆನಡಾ ಜೂನ್ 22ರಂದು ಎಂಎಸಿ ಫ್ಯಾಮಿಲಿ ಪಿಕ್ನಿಕ್ ಅನ್ನು ಮಿಡೋವೆಲ್ ಕನ್ಸರ್ವೇಷನ್ ಪಾರ್ಕ್, ಮಿಸಿಸಾಗಾ ನಗರದಲ್ಲಿ ಹಮ್ಮಿಕೊಂಡಿದೆ. ವಾಲಿಬಾಲ್, ಥ್ರೋಬಾಲ್ ಇನ್ನಿತರ ಕ್ರೀಡೆಗಳು, ಪಾಟ್ಲಕ್ ಲಂಚ್ ಹಾಗೂ ಸಂಗೀತಗಾರ ಜಾಯ್ಸನ್ ವತಿಯಿಂದ ಡಿಜೆ ಶೋ ಇರಲಿದೆ. ಕನ್ನಡ ಸಂಘ ಟೊರೊಂಟೊದ ಸುವರ್ಣ ಮಹೋತ್ಸವದ ಆಚರಣೆಯು ಸೆಪ್ಟೆಂಬರ್ 14 ಹಾಗೂ 15ರಂದು ಹ್ಯಾಮಿಲ್ಟನ್ ನಗರದ ಪ್ರಸಿದ್ಧ ಫಸ್ಟ್ ಆಂಟಾರಿಯೋ ಕಾನ್ಸರ್ಟ್ ಹಾಲ್ನಲ್ಲಿ ವಿಜೃಂಭಣೆಯಿಂದ ಸಾಗಲಿದೆ. ಕಾರ್ಯಕ್ರಮದಲ್ಲಿ ಹಲವಾರು ವಿಶೇಷ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆಯಲಿದೆ. ಕನ್ನಡ ಸಂಘ ಟೊರೊಂಟೊ ತನ್ನ ಬಹು ನಿರೀಕ್ಷಿತ ಕ್ರೀಡಾ ದಿನವನ್ನು ಬ್ರಾಂಪ್ಟನ್ ನಗರದ ಟರ್ನರ್ ಫೆಂಟನ್ ಸೆಕೆಂಡರಿ ಸ್ಕೂಲ್ನಲ್ಲಿ ಮೇ 25ರಂದು ಹಮ್ಮಿಕೊಂಡಿತ್ತು. ಬೆಳಗ್ಗೆ 9 ಗಂಟೆಗೆ ಶುರುವಾದ ಈ ಕಾರ್ಯಕ್ರಮ ಸಂಜೆವರೆಗೆ ನೆರೆದಿದ್ದು, ಎಲ್ಲ ವಯೋಮಾನದವರು ಬಹಳ ಹುಮ್ಮಸ್ಸಿನಿಂದ ಪಾಲ್ಗೊಂಡರು. ಮಕ್ಕಳಿಗೆ ಓಟದ ಸ್ಪರ್ಧೆ, ಲೆಮನ್ ಆನ್ ದ ಸ್ಪೂನ್, ಪೊಟ್ಯಾಟೊ ರೇಸ್ ಹಾಗೂ ಚೆಸ್ ಸ್ಪರ್ಧೆಗಳು ಇದ್ದು, ವಯಸ್ಕರಿಗೆ ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ವಾಲಿಬಾಲ್ ಸೇರಿದಂತೆ ವಿವಿಧ ಒಳಾಂಗಣ, ಹೊರಾಂಗಣ ಕ್ರೀಡೆಗಳು ಇದ್ದವು. ವಿಶೇಷವೇನೆಂದರೆ ಹಿರಿಯ ನಾಗರಿಕರು ಸಹ ಚೌಕಾಬಾರ, ಕ್ಯಾರಂ ಮತ್ತು ಚೆಸ್ ಆಟಗಳಲ್ಲಿ ಭಾಗವಹಿಸಿ ತಮ್ಮ ವಯಸ್ಸನ್ನು ಮರೆತು ಕ್ರೀಡಾ ದಿನವನ್ನು ಆನಂದಿಸಿದರು. ಆಂಟಾರಿಯೋ ಕೊಂಕಣಿ ಅಸೋಸಿಯೇಷನ್ ಅವರು ಎಸ್ವಿಬಿಎಫ್ ಸಮುದಾಯ ಭವನದಲ್ಲಿ ಜೂನ್ 2ರಂದು ಹಿರಿಯ ದಿನವನ್ನು ಸಂಭ್ರಮದಿಂದ ಆಚರಿಸಿದರು. ಬೆಳಗ್ಗೆ 9 ಗಂಟೆಗೆ ಶುರುವಾದ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಪರಂ ಭಟ್ ಹಾಗೂ ರಚನಾ ಕಾಮತ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಡಾಕ್ಟರ್ ವಿಐ ಲಕ್ಷ್ಮಣನ್, ಶಿವ್ ಗಂಗೋಲಿ ಮತ್ತು ಸತೀಶ್ ಶೆಣೈ ಅವರು ಭಾರತದಲ್ಲಿ ನಿವೃತ್ತಿ ವಿಷಯದ ಬಗ್ಗೆ ವಿವರವಾಗಿ ಚರ್ಚೆ ನಡೆಸಿದರು. ರಶ್ಮಿ ಜಯರಾಮ್ ಅವರು ಸ್ಟ್ರೆಚಿಂಗ್ ವಿತ್ ರಶ್ಮಿ, ಜೈ ಮತ್ತು ರಾಧಾ ಜಯರಾಮ್ ಅವರು ನಾದ ಚಿಕಿತ್ಸಾ ಹೀಲಿಂಗ್ ವಿತ್ ಮ್ಯೂಸಿಕ್ ಹಾಗೂ ಡಾಕ್ಟರ್ ವಿಪಿನ್ ನಿಕೋರ್ ಅವರು ಹೋಮ್ ಕೇರ್ ಹಬ್ ಎಂಬ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಗೌರೀಶಾ ಸರ್ದಾನ ಅವರು ನೋ ಯೋರ್ ಸರೌಂಡಿಂಗ್ ಸೇಫ್ಟಿ ಟಿಪ್ಸ್ ಫಾರ್ ಸೀನಿಯರ್ಸ್ ಹಾಗೂ ಡಾಕ್ಟರ್ ವಾಸು ಶ್ರೀನಿವಾಸನ್ ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಕ್ಯಾನ್ಸರ್ ಗೆದ್ದವನ ಅನುಭವದ ಕಥೆಗಳ ಬಗ್ಗೆ ಮಾತನಾಡಿ ನೆರೆದವರಿಗೆ ಉಪಯುಕ್ತ ಮಾಹಿತಿ ನೀಡಿದರು. ನಯಾಗ್ರಾ ಕೆನಡಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಜೂನ್ 1 ಮತ್ತು 2ರಂದು ನಯಾಗ್ರಾ ಫಾಲ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ಕೆನಡಾದಲ್ಲಿ ನೆಲೆಸಿರುವ ವಿಶ್ವದ ವಿವಿಧ ಜನಾಂಗದವರ ದೃಷ್ಟಿಕೋನ ಮತ್ತು ಕಥೆಗಳನ್ನು ಚಲನಚಿತ್ರದ ಮೂಲಕ ಪ್ರೇಕ್ಷಕರಿಗೆ ತಲುಪಿಸುವುದು ಈ ಉತ್ಸವದ ಉದ್ದೇಶ. ಇದರೊಟ್ಟಿಗೆ ಸಾಮಾಜಿಕ ನ್ಯಾಯ, ಸಮಾನತೆ, ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸುವುದು. ಭಾರತದ ಪೋಯಿ ಇಂಬಾ ಬಿಂಬನ್ಗಲ್, ತನ್ನಿತ್ತಿರು ಮತ್ತು ವಿಕ್ಟಿಮ್ಸ್ ಆಫ್ ಸುಂದರ್ಬನ್ಸ್ ಈ 3 ಚಿತ್ರಗಳು ಈ ಉತ್ಸವಕ್ಕೆ ಅಧಿಕೃತವಾಗಿ ಆಯ್ಕೆಯಾಗಿವೆ. ಶ್ರೇಷ್ಠ ಚಿತ್ರ ಪ್ರದರ್ಶನಗಳು, ಪ್ರಶಸ್ತಿ ಸಮಾರಂಭ, ಚರ್ಚೆಗಳು ವಿಶೇಷವಾಗಿ ನಡೆದವು. ಕೆನಡಾ ಹೊಸ ಕೇರ್ ಗಿವರ್ ಪೈಲಟ್ ಪ್ರೋಗ್ರಾಂ ಅನ್ನು ಘೋಷಿಸಿದೆ. ಈ ಹೊಸ ಪೈಲಟ್ ಪ್ರೋಗ್ರಾಂ ಹೋಮ್ ಕೇರ್ ಕೆಲಸಗಾರರಿಗೆ ಪಿಆರ್ ಸ್ಥಾನಮಾನವನ್ನು ಕೆನಡಾಗೆ ಬರುತ್ತಿದ್ದಂತೆ ನೀಡುತ್ತಿದೆ. 2024-26 ಇಮಿಗ್ರೇಷನ್ ಲೆವೆಲ್ಸ್ ಪ್ಲಾನ್ ಪ್ರಕಾರ ಕೆನಡಾವು 15,000ಕ್ಕೂ ಹೆಚ್ಚು ಹೊಸ ಪಿಆರ್ ನಿವಾಸಿಗಳನ್ನು ಈ ಪೈಲಟ್ ಪ್ರೋಗ್ರಾಂ ಮೂಲಕ ಸ್ವಾಗತಿಸಲು ನಿರೀಕ್ಷಿಸುತ್ತಿದೆ. ಕೊಂಕಣಿ ಸಂಗೀತದ ದಂತಕತೆ ವಾಟರ್ ಆಲ್ಬುಕರ್ಕಿ ಅವರ ಗೌರವಾರ್ಥವಾಗಿ ಧೋವಿ ಗೋಗ್ಲೇಚಿ ಮಾನಸ್ ಎಂಬ ಸಂಗೀತ ಸಂಪುಟದಿಂದ ಗ್ಲೋರಿಯಾ ಹೆಸರಿನ ಕೊಂಕಣಿ ದೃಶ್ಯಗೀತೆ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದೆ.
ಇಡೀ ವಿಶ್ವವೇ ಎದುರು ನೋಡುತ್ತಿದ್ದ ಭಾರತೀಯ ಲೋಕಸಭಾ ಚುನಾವಣೆ 2024ರ ಫಲಿತಾಂಶವು ಜೂನ್ 4ರಂದು ಹೊರಬಿದ್ದಿದೆ. ಶ್ರೀ ನರೇಂದ್ರ ದಾಮೋದರ್ ಮೋದಿಯವರು ಭಾರತದ ಮುಂದಿನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ದೇಶದ 543 ಕ್ಷೇತ್ರಗಳಲ್ಲಿ ಬಿಜೆಪಿ 240 ಸ್ಥಾನಗಳನ್ನು ಗೆದ್ದಿದ್ದು, ಎನ್ಡಿಎ ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ಸರ್ಕಾರ ರಚನೆ ಮಾಡಲಿದೆ. ಕರ್ನಾಟಕದಲ್ಲಿ ಬಿಜೆಪಿ 17 ಸೀಟ್ಸ್, ಕಾಂಗ್ರೆಸ್ 9 ಸೀಟ್ಸ್ ಹಾಗೂ ಜೆಡಿಎಸ್ 2 ಸೀಟುಗಳನ್ನು ಗೆದ್ದಿದೆ. ನಾನು ಸ್ಮಿತಾ ನಾಯ್ಕ್. ಉತ್ತರ ಅಮೆರಿಕಾದ ತಾಜಾ ಸುದ್ದಿಗಾಗಿ ನಮ್ಮ ಟೊರೊಂಟೊ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.